ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕಮಲಾಕ್ಷಿ, ಆಸ್ಟ್ರೋನ್ಯೂಮರಾಲಜಿಸ್ಟ್ ಹಾಗೂ ಮನಿ ಕೋಚ್. ಇವತ್ತಿನ ಒಂದು ವಿಚಾರ ಗುರುಗ್ರಹದ ಒಂದು ಗೋಚಾರ ರೀತಿಯಾದ ಫಲ ದೇಶಕ್ಕೆ ಯಾವ ರೀತಿಯಲ್ಲಿ ಇರುತ್ತೆ, 12 ರಾಶಿ ಹಾಗೆ ಲಗ್ನದವರಿಗೆ ಯಾವ ಫಲಗಳು ಎಲ್ಲವನ್ನು ಸವಿಸ್ತಾರವಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಗುರುಗ್ರಹ ಬಹಳನೇ ದೊಡ್ಡ ಗ್ರಹ ಸೌರಮಂಡಲದಲ್ಲಿ, ಹಾಗೆ ನಿಧಾನಗತಿಯ ಚಲನೆಯನ್ನು ಕೂಡ ಹೊಂದ್ಕೊಂಡಿರುತ್ತೆ. ಆದರೆ ಈ ಬಾರಿ ಬಂದಿರತಕ್ಕಂಥ ಗೋಚಾರ ಬಹಳ ಜೋರಾಗಿ ಇದೆ. ಸೊ ಮಿಕ್ಕೆಲ್ಲ ಗ್ರಹಗಳಿಗಿಂತ ಗುರುವೇ ಸ್ವಲ್ಪ ಮುಂದೆ ಅಂತ ಹೇಳ್ಬೋದು ನಾವು. 12 ವರ್ಷಗಳಿಗೊಮ್ಮೆ ಈ ರೀತಿಯಾಗಿ ಆಗುತ್ತೆ. ಇದನ್ನೇ ಆಕ್ಸಿಲರೇಷನ್ ಮೋಷನ್ ಅಥವಾ ಫಾಸ್ಟ್ ಫಾರ್ವರ್ಡೆಡ್ ಮೋಷನ್ ಅಂತ ಕೂಡ ಹೇಳ್ಬೋದು. ಅತಿಚಾರ ಅಂತ ಹೇಳಿ ಕರೀತಾರೆ. ಗುರುಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಮೇ ತಿಂಗಳ 15ನೇ ತಾರೀಕು ಪ್ರವೇಶ ಮಾಡುವಂಥದ್ದು. ಇಲ್ಲಿಂದ ಅಕ್ಟೋಬರ್ನವರೆಗೂ ಕೂಡ ಮಿಥುನ ರಾಶಿಯಲ್ಲಿ ಇದ್ದು ಅದಾದ ಮೇಲೆ ಕರ್ಕಾಟಕ ರಾಶಿಗೆ ಪ್ರವೇಶವಾಗುತ್ತೆ. ಅಲ್ಲಿ ವಕ್ರಗತಿಯ ಚಲನೆಯನ್ನು ಆರಂಭ ಮಾಡುವಂಥದ್ದು, ಅಂದರೆ ರೆಟ್ರೋಗ್ರೇಡ್ ಒಂದು ಪೊಸಿಷನ್ನಲ್ಲಿ ಮತ್ತೆ ಮಿಥುನ ರಾಶಿಗೆ ಬಂದು ನೇರಗತಿಯ ಸಂಚಾರವನ್ನು ಮಾಡಿ ಅದಾದ ಮೇಲೆ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡುವಂಥದ್ದಾಗುತ್ತೆ. ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ಬೋದು, ಅದನ್ನೇ ಅತಿಚಾರ ಅಂತ ಹೇಳುವಂಥದ್ದಾಗುತ್ತೆ. ಸೊ ಈ ಒಂದು ವಿಚಾರಗಳು ಗುರುಗ್ರಹ ಅಂತನ್ನುವಾಗ ಗುರುವಿನ ಅನುಗ್ರಹ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಜೀವನದಲ್ಲಿ. ವಿದ್ಯಾಭ್ಯಾಸಕ್ಕಾಗಿದ್ದಿರ್ಬೋದು, ಆರೋಗ್ಯದ ದೃಷ್ಟಿಯಿಂದ, ಸಂತಾನದ ದೃಷ್ಟಿಯಿಂದ, ಹಾಗೆ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ವಿಚಾರಗಳಿಗೂ ಕೂಡ ಗುರುವಿನ ಅನುಗ್ರಹ ಬಹಳನೇ ಮುಖ್ಯವಾಗುತ್ತೆ. ಸೊ ಹಾಗಾಗಿ ಗುರುವಿನ ಗೋಚಾರವನ್ನು ಬಹಳ ವಿಶೇಷವಾಗಿ ದೇಶದ ಒಂದು ಗೋಚಾರಕ್ಕೆ ಹಾಗೆ ಮನುಷ್ಯ ಕುಲಕ್ಕೆ ಎರಡಕ್ಕೂ ಕೂಡ ತಗೊಳ್ಳುವಂಥದ್ದಾಗುತ್ತೆ. ಯಾರಿಗೆ ಯಾವ ಫಲ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ಕೆಲವು ವಿಚಾರಗಳನ್ನು ನಾವು ಗಮನಿಸಬೇಕಾಗತ್ತೆ. ಇಲ್ಲಿ 3 ನಕ್ಷತ್ರಗಳಲ್ಲಿ ಗುರು ಸಂಚಾರ ಮಾಡುವಂಥದ್ದಾಗುತ್ತೆ. ಮೃಗಶಿರ ನಕ್ಷತ್ರ, ಆರಿದ್ರ ನಕ್ಷತ್ರ, ಹಾಗೆ ಪುನರ್ವಸು ನಕ್ಷತ್ರವಾದ ಸ್ವಂತ ನಕ್ಷತ್ರ. ಇಲ್ಲಿ ಮೃಗಶಿರ ನಕ್ಷತ್ರದ 3 ಹಾಗೂ 4ನೇ ಒಂದು ಚರಣದಲ್ಲಿ ಸಂಚಾರವನ್ನು ಮಾಡ್ತಾರೆ. ಹಾಗೆ ಕಂಪ್ಲೀಟ್ ಆರಿದ್ರ ನಕ್ಷತ್ರವನ್ನು ತಗೊಳ್ತಾರೆ. ನೆಕ್ಸ್ಟು ಪುನರ್ವಸು ನಕ್ಷತ್ರವನ್ನು ಕೂಡ ತಗೊಳ್ತಾರೆ. ಇಲ್ಲಿ ಮೃಗಶಿರ ನಕ್ಷತ್ರ ಅನ್ನತಕ್ಕಂಥದ್ದು ಪಾರ್ವತಿ ದೇವಿಯ ನಕ್ಷತ್ರ, ಕುಜನ ನಕ್ಷತ್ರವೂ ಹೌದು. ಅಧಿಪತಿ ಅಂತ ತಗೊಂಡ್ರೆ ಸೋಮ ಅಂದರೆ ಚಂದ್ರ. ಆರಿದ್ರ ನಕ್ಷತ್ರ ಒಂದು ವಾಯುತತ್ವದ ನಕ್ಷತ್ರಗಳು. ನೀವು ರಾಹುವಿನ ಯಾವ ನಕ್ಷತ್ರವನ್ನು ತಗೊಂಡ್ರೂ ಕೂಡ ವಾಯುತತ್ವದಲ್ಲೇ ಇರತಕ್ಕಂಥದ್ದಾಗುತ್ತೆ. ಸೊ ಶಿವನ ನಕ್ಷತ್ರವಾಗುತ್ತೆ ಇದು. ಅಧಿದೇವತೆ ರುದ್ರ, ಅಗೇನ್ ಶಿವನೇ ಬರುವಂಥದ್ದಾಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪುನರ್ವಸು ನಕ್ಷತ್ರ. ಇದು ಗುರುವಿನ ನಕ್ಷತ್ರವಾಗುತ್ತೆ. ಅಧಿದೇವತೆ ಅದಿತಿ ಮಾತಾ ಅಂತ ಹೇಳ್ತೀವಿ ನಾವು. ಸೊ ಈ ಒಂದು ವಿಚಾರಗಳು ಈ 3 ನಕ್ಷತ್ರಗಳಲ್ಲಿಯೂ ಕೂಡ ಸಂಚಾರ ಮಾಡೋದ್ರಿಂದ ನಕ್ಷತ್ರಗಳಿಗೂ ಕೂಡ ಫಲ ಇರುತ್ತೆ. ಜೊತೆಗೆ ನಿಮ್ಮ ಲಗ್ನ ಗೊತ್ತಿಲ್ಲ ಅಂದರೆ ರಾಶಿಯನ್ನೇ ಕನ್ಸಿಡರ್ ಮಾಡಬೇಕಾಗತ್ತೆ. ಎಲ್ಲರಿಗೂ ಈ ಒಂದು ಗೋಚಾರ ರೀತಿಯಾದ ಫಲಗಳು ಅಪ್ಲೈ ಆಗುತ್ತಾ ಅಂತಂದರೆ ಖಂಡಿತವಾಗಿಯೂ ಹೌದು. ಇದು ದೇಶದ ರೀತಿಯಲ್ಲಿಯೂ ಅಪ್ಲೈ ಆಗುತ್ತೆ, ಹಾಗೆ ಗೋಚಾರ ರೀತಿಯಲ್ಲಿ. ಯಾವಾಗ ನಿಮಗೆ ಗುರುವಿನ ದಶಾ ಅಂತರ್ಭುಕ್ತಿ, ಸೂಕ್ಷ್ಮ ಅಂತರ್ಭುಕ್ತಿಗಳು ಇದ್ದಾಗ, ದಶಾಭುಕ್ತಿಗಳಲ್ಲಿ ಗುರುವಿನ ಒಂದು ದಶಗಳು ನಿಮ್ಮ ಜಾತಕದಲ್ಲಿ ವೈಯಕ್ತಿಕವಾಗಿ ನಡೀತಾ ಇರುವಾಗ ಈ ಒಂದು ಪೂರ್ಣ ಫಲಗಳನ್ನು ನೀವು ತಗೊಳ್ಬೋದು. ಬಹಳನೇ ಎಫೆಕ್ಟಿವ್ ರಿಸಲ್ಟ್ಸನ್ನು ಕೊಡುತ್ತೆ. ಇಲ್ಲ ಅಂತಂದರೆ ತಲೆ ಕೆಡಿಸ್ಕೊಳ್ಳುವಂಥದ್ದು ಬೇಡ. ಇಲ್ಲಿ ಗುರುವಿನಿಂದ ಸಮಸ್ಯೆಗಳು ಅಂದರೆ ಗುರುವಿನ ಒಂದು ಆರಾಧನೆ ಅಥವಾ ಕೆಲವು ವಿಚಾರಗಳನ್ನು ನಾನು ಹೇಳ್ತೀನಿ. ವಿಡಿಯೋವನ್ನು ಪರಿಪೂರ್ಣವಾಗಿ ನೋಡಿ, ನಿಮಗಾಗ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಕೆಲವು ವಿಚಾರಗಳನ್ನು ಗಮನಿಸೋದಾದರೆ, ಈಗ ನಾನು ಹೇಳುವಂಥ ಗೋಚಾರ ರೀತಿಯಾದ ಫಲಗಳನ್ನು ನೀವು ಅಕ್ಟೋಬರ್ನವರೆಗೂ ಮಾತ್ರವೇ ತಗೊಳ್ಳಿ. ಯಾಕಂದರೆ ರೆಟ್ರೋಗ್ರೇಡ್ ಆದಾಗ ಬರ್ತಕ್ಕಂಥ ಫಲಗಳೇ ಬೇರೆ ಇರುತ್ತೆ. ಸೊ ಹಾಗಾಗಿ ಇಲ್ಲಿಂದ 5 ತಿಂಗಳುಗಳ ಕಾಲ, ಮೇಯಿಂದ ಅಕ್ಟೋಬರ್ನವರೆಗೂ ಕೂಡ ಒಂದು 5 ತಿಂಗಳುಗಳ ಕಾಲ ಈ ಒಂದು ಫಲಗಳನ್ನು ನೀವು ನಿಮ್ಮ ಒಂದು ವೈಯಕ್ತಿಕ ಜಾತಕದಲ್ಲಿ ಗುರುವಿನ ದಶಾ ಇರುವಾಗ ನೀವು ಖಂಡಿತವಾಗಿ ನೋಡ್ಕೊಳ್ಬಹುದು. ಮೇ 14ನೇ ತಾರೀಕಿನಿಂದ ಜೂನ್ 13ನೇ ತಾರೀಕಿನವರೆಗೂ ಮೃಗಶಿರ ನಕ್ಷತ್ರದಲ್ಲಿ ಸಂಚಾರವಾಗುತ್ತೆ. ಅದಾದಮೇಲೆ ಜೂನ್ 13ನೇ ತಾರೀಕಿನಿಂದ ಆಗಸ್ಟ್ 13ನೇ ತಾರೀಕಿನವರೆಗೂ ಆರಿದ್ರ ನಕ್ಷತ್ರದಲ್ಲಿ, ಮತ್ತು ಆಗಸ್ಟ್ 13ನೇ ತಾರೀಕಿನಿಂದ ಅಕ್ಟೋಬರ್ 14ನೇ ತಾರೀಕಿನವರೆಗೂ ಕೂಡ ಸ್ವಂತ ನಕ್ಷತ್ರವಾದ ಪುನರ್ವಸು ನಕ್ಷತ್ರದಲ್ಲಿ ಗುರುವಿನ ಒಂದು ಸಂಚಾರವಾಗುವಂಥದ್ದಾಗುತ್ತೆ. ಈ ಓವರಾಲ್ ವಿಚಾರಗಳು ಏನು ಗೋಚಾರ ರೀತಿಯಲ್ಲಿ ಭಾರತಕ್ಕೆ ಅಂತಂದರೆ, ಮಿಥುನ ರಾಶಿ ಎನ್ನುವಂಥದ್ದು ಗುರುವಿಗೆ ಅಷ್ಟು ಒಂದು ಕಂಫರ್ಟಬಲ್ ಪ್ಲೇಸ್ ಅಲ್ಲ. ಇದೊಂದು ಬುಧನ ಮನೆ ಆಗಿರುತ್ತೆ. ಆದರೂ ಕೂಡ ನಾವಿಲ್ಲೊಂದು 70% ಗುಡ್ ಅಂತಲೇ ತಗೊಳ್ಬಹುದು. ಸೊ ಈ ಒಂದು ವಿಚಾರ ನಡೆಯುವಾಗ, ಅಂದರೆ ಈ ಒಂದು ಗೋಚಾರದ ಸಮಯದಲ್ಲಿ ಗುರುವಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಒಳ್ಳೆಯ ವಿಚಾರಗಳು ನಡೆಯುವಂಥದ್ದಾಗುತ್ತೆ. ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ಬೋದು. ಅಲ್ಲಿ ಮೇಜರಾಗಿ ಎಫೆಕ್ಟ್ ಆಗುವಂಥದ್ದು ಗುರು ಆರಿದ್ರ ನಕ್ಷತ್ರದಲ್ಲಿ ಸಂಚಾರಕ್ಕೆ ಬರುವಂಥ ಒಂದು ಸಮಯ ಏನಿದೆ, ಆ ಒಂದು ಮಿಡಲ್ ಟೈಮ್ ಜೂನ್ 13ನೇ ತಾರೀಕಿನಿಂದ ಆಗಸ್ಟ್ 13 ಈ ಒಂದು ಟೈಮ್ನಲ್ಲಿ ಜಾಸ್ತಿ ಒಂದು ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತೀವಿ. ಬಿಕಾಸ್ ರಾಹು ಈಸ್ ಆಲ್ಸೋ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಆಲ್ಸೋ ಗುರು ಈಸ್ ಆಲ್ಸೋ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತೀವಿ ನಾವು. ದೊಡ್ಡದಾಗಿ ಮಾಡುವಂಥದ್ದು ಯಾವುದೇ ವಿಚಾರಗಳಾಗಿದ್ದಿರ್ಬೋದು, ಹೊಸ ಟೆಕ್ನಾಲಜೀಸ್ ಬರುವಂಥ ಒಂದು ಸಮಯ,
ಕಾಂಪಿಟೇಷನ್ ಲೆವೆಲ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಈ ಒಂದು ಟೈಮ್ನಲ್ಲಿ. ಜೊತೆಗೆ ಮೃಗಶಿರ ನಕ್ಷತ್ರದಲ್ಲಿ ಸಂಚಾರ ಮಾಡುವಾಗ ಕೂಡ ಈ ಒಂದು ಎಲೆಕ್ಟ್ರಿಕ್ ಬೈಕ್ಸ್ ಅಥವಾ ಎಲೆಕ್ಟ್ರಿಕ್ ಉಪಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಹೊಸ ವಿಚಾರಗಳು ಅಥವಾ ಅದರ ಒಂದು ಟ್ರೆಂಡ್ ಸ್ಟಾರ್ಟ್ ಆಗುವಂಥ ಸಮಯ ಅಂತ ಕೂಡ ನಾವು ಹೇಳಬಹುದು. ಈ ಒಂದು ವಿಚಾರಗಳು ನಡೆಯುವಂಥದ್ದಾಗುತ್ತೆ. ಇದೆಲ್ಲವನ್ನು ಕೂಡ ನಾವು ಮೇದಿನಿ ಜ್ಯೋತಿಷ್ಯದ ಪ್ರಕಾರ ನಾವು ತಿಳ್ಕೊಳ್ಬಹುದಾಗುತ್ತೆ. ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತೀವಿ ನಾವು. ಗುರು ಆ್ಯಂಡ್ ಆಲ್ಸೋ ರಾಹು ಅಂತ ಬರುವಾಗ ಅದನ್ನು ಗುರುಚಾಂಡಾಳ ಯೋಗ ಅಥವಾ ದೋಷ ಅಂತ ಕೂಡ ಹೇಳುವಂತಾಗುತ್ತೆ. ಗುರು ಹಾಗೆ ರಾಹುವಿಗೆ ಯಾಕೆ ಈ ಒಂದು ವಿಚಾರಗಳನ್ನು ಹೇಳಿದ್ದಾರೆ ಅಂತಂದರೆ, ರಾಹು ಈಸ್ ಆಲ್ವೇಸ್ ಕ್ವಶನಬಲ್, ಕ್ವಶನ್ ಮಾಡ್ತಾನೆ ಇರ್ತಾರೆ. ಅವರಿಗೆ ಸಮಾಧಾನ ಆಗಲ್ಲವರಿಗೂ ಕೂಡ ಒಂದಷ್ಟು ಪ್ರಶ್ನೆಗಳು ಇರುತ್ತೆ. ಅವೆಲ್ಲದಕ್ಕೂ ಕೂಡ ಗುರು ಉತ್ತರ ಕೊಡಬೇಕು ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ರಾಹುವಿನ ತತ್ವಕ್ಕೆ. ಸೊ ಹಾಗಾಗಿ ಆ ಒಂದು ವಿಚಾರಗಳು ಅಂತ ಬಂದಾಗ ಇಲ್ಲಿ ಜ್ಞಾನ ಆ್ಯಂಡ್ ಆಲ್ಸೋ ಪ್ರಬುದ್ಧತೆ ಅಂತ ಕೂಡ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದು. ಸೊ ಪ್ರತಿಯೊಬ್ಬರದ್ದು ಕೂಡ ಜ್ಯೋತಿಷ್ಯ ಅಂತ ಬರುವಾಗ ಅವರದ್ದೇ ಆದ ದೃಷ್ಟಿಕೋನಗಳು, ಪರ್ಸ್ಪೆಕ್ಟಿವ್ ಅಂತ ಹೇಳ್ತೀವಿ, ಅದರ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಸೊ ಒಬ್ಬರಿಗಿಂತ ಒಬ್ಬರು ಭಿನ್ನವಾಗಿ ಹೇಳ್ಬೋದು, ವಿಚಾರಗಳು ಬೇರೆ ಬೇರೆಯಾಗಿ ಇರ್ಬೋದು, ಅದರ ಮೂಲದ ತತ್ವ ಒಂದೇ. ಸೊ ಎಕ್ಸಾಂಪಲ್ ಹೇಳೋದಾದರೆ, ಈಗ ನಾವು ಒಂದು ಹೊಟ್ಟೆ ನೋವು ಅಂತೇಳಿ ಒಂದು ಡಾಕ್ಟರ್ನ ನಾವು ಕನ್ಸಲ್ಟ್ ಮಾಡಿದರೆ ಆ ಡಾಕ್ಟರ್ ಕೊಡೋ ಮೆಡಿಸಿನ್ಸೇ ಬೇರೆ ಇರುತ್ತೆ. ಅದೇ ಒಂದು ಪ್ರಿಸ್ಕ್ರಿಪ್ಷನ್ಸನ್ನು ತೊಗೊಂಡೋಗಿ ಬೇರೆ ಡಾಕ್ಟರ್ಸ್ಗೆ ತೋರಿಸಿದ್ರೆ ಅವ್ರು ಕೊಡೋ ಪ್ರಿಸ್ಕ್ರಿಪ್ಷನ್ಸೇ ಬೇರೆ ಇರುತ್ತೆ, ಅಂದರೆ ಮೆಡಿಸಿನ್ಸೇ ಬೇರೆ ಇರುತ್ತೆ. ಎಲ್ಲರೂ ಓದಿರೋದು ಡಾಕ್ಟರೇ, ಬಟ್ ಮೆಡಿಸಿನ್ಸ್ ಬೇರೆ ಬೇರೆ ಇರುತ್ತೆ, ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಆಗಿರುತ್ತೆ ಇಲ್ಲಿ. ಸೊ ಅವರವರ ಜ್ಞಾನಮತ್ತೆಗೆ ಅವರವರ ತಿಳುವಳಿಕೆಗೆ ಸಮನಾಗಿ ಕೊಟ್ಟಿರ್ತಾರೆ. ಕನ್ಫ್ಯೂಸ್ ಆಗೋದು ಬೇಡ. ಯಾವಾಗಲೂ ಕೂಡ ಜೀವನಕ್ಕೆ ಒಬ್ಬ ಗುರು ಇರಬೇಕು. ಸೊ ಹರಮುನಿದರು ಗುರು ಕಾಯುವನು ಅಂತ ಹೇಳ್ತಾರೆ. ಕೆಲವು ವಿಚಾರಗಳು ಜ್ಞಾನಮತ್ತೆಯಿಂದ ಬರುವಂಥದ್ದು, ಕೆಲವು ವಿಚಾರಗಳು ಅನುಭವಗಳಿಂದ ಬರುವಂಥದ್ದು, ಕೆಲವು ವಿಚಾರಗಳು ಬುದ್ಧಿವಂತಿಕೆಯಿಂದ ಬರುವಂಥದ್ದು. ಸೊ ಆಯ್ಕೆ ನಮ್ಮದಾಗಿರುತ್ತೆ. ಭಗವಂತನೇ ಹೇಳ್ತಾರೆ ಅಲ್ವಾ, ಮಹಾಭಾರತದಲ್ಲಿ ಮೊದಲನೇ ಪುಟದಲ್ಲಿ ಎಲ್ಲವೂ ನಾನೇ ಅಂತ ಹೇಳುವಂಥ ಭಗವಂತ ಕಡೆಯ ಪುಟದಲ್ಲಿ ಎಲ್ಲವೂ ನಾನೇ ಆಗಿ ನಾನೇ ಸ್ವಯಂ ಹೇಳಿದ್ದರೂ ಕೂಡ ನಿನಗೆ ಬುದ್ಧಿ ಕೊಟ್ಟಿದ್ದೀನಿ, ತರ್ಕ ಮಾಡಿ ಅರ್ಥ ಮಾಡ್ಕೊ ಅಂತ. ಸೊ ಹಾಗೆ ಜ್ಯೋತಿಷ್ಯ ಅನ್ನತಕ್ಕಂಥದ್ದು ಕಂಪ್ಲೀಟ್ ಸೈನ್ಸ್, ಇದೊಂದು ವಿಜ್ಞಾನ. ಅರ್ಥ ಮಾಡಿಕೊಳ್ಳುವಂಥ ವಿವೇಕ ನಮ್ಮಲ್ಲಿ ಇದ್ದಾಗ ಈ ಒಂದು ಸಬ್ಜೆಕ್ಟ್ ನಮಗೆ ಅರ್ಥವಾಗುತ್ತೆ. ಸೊ ಹಾಗಾಗಿ ಹೇಳುವಂಥದ್ದು ಇದೊಂದು ಬ್ರಹ್ಮಜ್ಞಾನ, ಬ್ರಹ್ಮ ಪ್ರಾಪ್ತಿ ಅಂತ ಹೇಳಿ. ಪೂರ್ವ ಪುಣ್ಯದ ಸುಕೃತಗಳು ಚೆನ್ನಾಗಿದ್ದಾಗ ಸರಸ್ವತಿ ಈ ಒಂದು ಜ್ಞಾನಮತ್ತೆಯನ್ನು ಕೊಡ್ತಾಳೆ. ಸೊ 4 ಜನಗಳಿಗೆ ಹಂಚುವಂಥ ಒಂದು ಪ್ರಯತ್ನ ನನ್ನ ಚಾನಲ್ ನೋಡುವಂಥ ವೀಕ್ಷಕರಲ್ಲಿಯೂ ಕೂಡ ಈ ಒಂದು ವಿಚಾರಗಳು ಖಂಡಿತವಾಗಿಯೂ ಅರ್ಥವಾಗಬೇಕು, ತಿಳ್ಕೊಳ್ಬೇಕು ಅನ್ನುವಂಥ ಒಂದು ಆಶಯ. ಸೊ ಎಷ್ಟೊಂದು ಜನ ಕೇಳ್ತಾ ಇರ್ತೀರ ಕಮೆಂಟ್ ಸೆಕ್ಷನ್ನಲ್ಲಿ, ನೀವು ಪರಿಹಾರಗಳನ್ನು ಯಾಕೆ ಸೂಚಿಸೋದಿಲ್ಲ ಅಂತ. ಇಲ್ಲೊಂದು ಸಣ್ಣ ಪಾಯಿಂಟ್ ಇದೆ, ಪರಿಹಾರಗಳು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಲ್ಲ, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ಹಾಗಿದ್ರೆ ನೀವು ಹೇಳೋ ಒಂದು ವಿಚಾರಗಳು ಏನು ಅಂತ ನೀವು ಕೇಳೋದಾದರೆ, ತಾತ್ಕಾಲಿಕವಾಗಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಒಂದಷ್ಟು ಸಮಾಧಾನವನ್ನು ಕಂಡುಕೊಳ್ಬೋದು, ಬಿಟ್ಟರೆ ಜಾತಕ ರೀತಿಯಲ್ಲಿ ಪರಿಹಾರಗಳು ಇಲ್ಲ, ಬದಲಾವಣೆಗಳು ಅಂತ ಇದೆ. ಮುಂಬರುವ ಸಮಸ್ಯೆಗಳಿಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಮಾಡ್ಕೊಳ್ಬಹುದು. ಸೊ ಆಗ ನಮ್ಮ ಜೀವನದಲ್ಲಿ ನಡಿಬಹುದಾದಂಥ ಅಹಿತಕರ ಘಟನೆಗಳಿಂದ ನಾವು ದೂರ ಉಳಿಬಹುದು ಅಥವಾ ನಮ್ಮ ದಾರಿ ಸುಗಮವಾಗಬಹುದು. ಈ ಕಾರಣದಿಂದಲೇ ಜ್ಯೋತಿಷ್ಯ ರೀತಿಯಲ್ಲಿ ಒಂದಷ್ಟು ವಿಚಾರಗಳನ್ನು ಹೇಳಿರ್ತಕ್ಕಂಥದ್ದು. ಪರಿಹಾರವನ್ನಾಗಿ ಮೂಲವಾಗಿ ಇಟ್ಕೊಳ್ಬೇಡಿ ಜ್ಯೋತಿಷ್ಯದಲ್ಲಿ, ಇದು ಅಷ್ಟು ಸಮಂಜಸವಲ್ಲ. ಸೊ ನೆಕ್ಸ್ಟ್ ಹೋಗೋಣ. ಈಗ ಯಾವ ರಾಶಿ ಯಾವ ಲಗ್ನದವರಿಗೆ ಯಾವ ಫಲಗಳು, ದೇಶದ ರೀತಿಯಲ್ಲಿ ಈ ಒಂದು ಬುಧನ ಮನೆಗೆ ಗುರುವಿನ ಒಂದು ವಿಚಾರ ಅಂತ ಏನಿದೆ, ಇದು ಖಂಡಿತವಾಗಿಯೂ ಶುಭ ಫಲಗಳನ್ನೇ ಕೊಡುತ್ತೆ. ಅಂತಹ ಕೆಟ್ಟದ್ದನ್ನು ಮಾಡೋದಿಲ್ಲ. ಕಾರಣ ಗುರುಗ್ರಹ ಒಳ್ಳೆಯದು ಮಾಡಲಿಲ್ಲ ಅಂದರೂ ಕೂಡ ಕೆಟ್ಟದ್ದು ಮಾಡೋದಿಲ್ಲ ಅಂತ ಹೇಳ್ತಾರೆ. ಸೊ ತಟಸ್ಥವಾಗಿ ಇರ್ತಾರೆ. ಗುರು ಜ್ಞಾನಕಾರಕ ಆ್ಯಂಡ್ ಆಲ್ಸೋ ಧರ್ಮಕಾರಕ. ಸೊ ಹಾಗಾಗಿ ಎದುರುವಂಥ ಅವಶ್ಯಕತೆ ಇಲ್ಲ. ಯಾವ ರಾಶಿ ಯಾವ ಲಗ್ನದವರಿಗೆ ಯಾವ ಫಲಗಳನ್ನು ನೋಡ್ತಾ ಹೋಗೋಣ. ಎಸ್, ಮೊದಲನೇದಾಗಿ ಮೇಷರಾಶಿ ಮೇಷ ಲಗ್ನದ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಸಮಯ. ಇಲ್ಲಿ ನಮಗೆ ನೋಡುವಾಗ ಗೋಚಾರ ರೀತಿಯಲ್ಲಿ 3, 9, 12ನೇ ಭಾವಗಳನ್ನು ತಗೊಳ್ಳುವಂಥದ್ದಾಗುತ್ತೆ. ಯೂಶಲಿ ಇಲ್ಲಿ 9ನೇ ಭಾವ ಬರ್ತಾ ಇದೆ ಅಂತನ್ನುವಾಗಲೇ ದೈವತ್ವ, ದೈವಬಲ ಅನ್ನುವಂಥದ್ದು ಇದ್ದೇ ಇರುತ್ತೆ, ಏನೇ ಸಮಸ್ಯೆಗಳಾದರೂ ಕೂಡ. ಈ ಮೀಡಿಯಾ ಪೀಪಲ್ಸ್ಗೆಲ್ಲ ಬಹಳನೇ ಚೆನ್ನಾಗಿರ್ತಕ್ಕಂಥದ್ದು. ಕಮಿಷನ್ ಬೇಸಿಸ್ನಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಬಹಳನೇ ಚೆನ್ನಾಗಿರುತ್ತೆ. ಸ್ವಲ್ಪ ಖರ್ಚಿನ ಒಂದು ವಿಚಾರಗಳು ಹೆಚ್ಚಿನದಾಗಿ ಆಗುತ್ತೆ. ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಳ್ಳೋದು ಉತ್ತಮ. ಆರೋಗ್ಯದ ರೀತಿಯಲ್ಲಿ ಸಮಸ್ಯೆಗಳು ಬಂದರೂ ಕೂಡ ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ 3 ನಕ್ಷತ್ರಗಳನ್ನು ಕನ್ಸಿಡರ್ ಮಾಡಬೇಕಾಗತ್ತೆ ನೀವು. 3 ರೀತಿಯಲ್ಲಿಯೂ ಕೂಡ ಆರಿದ್ರ ನಕ್ಷತ್ರ, ಮೃಗಶಿರ ನಕ್ಷತ್ರ, ಹಾಗೆ ಪುನರ್ವಸು ನಕ್ಷತ್ರ 3 ಪಾದಗಳಲ್ಲಿಯೂ ಕೂಡ ಬೇರೆ ಬೇರೆ ರಿಸಲ್ಟ್ಗಳನ್ನು ಬರುತ್ತೆ. ಇಲ್ಲಿ 1 ತಿಂಗಳು 2 ತಿಂಗಳು ಹೀಗೆ ಸಪ್ರೇಷನ್ ಆಗುತ್ತೆ. ಸೊ ಎದುರುಕೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲ. ಇಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಫಸ್ಟ್ ಹಾಫ್ನಲ್ಲಿ ಅಷ್ಟು ಚೆನ್ನಾಗಿರೋದಿಲ್ಲ, ಅದಾದಮೇಲೆ ಸ್ವಲ್ಪ ಪಿಕಪ್ ಆಗ್ತಾರೆ, ಮತ್ತು ಸ್ವಲ್ಪ ಡಲ್ ಆಗ್ತಾರೆ. ಸೊ ಈ ಥರ ಒಂದು ವೇರಿ ಆಗುತ್ತೆ ರಿಸಲ್ಟ್ಸ್, ಬಿಕಾಸ್ 3 ಬೇರೆ ಬೇರೆ ನಕ್ಷತ್ರಗಳಲ್ಲಿ ಸಂಚಾರವಾಗುವ ಕಾರಣ. ಎಸ್,
ನೆಕ್ಸ್ಟ್ ಇವರಿಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನೀವು ಎಕ್ಸ್ಪೆಕ್ಟ್ ಮಾಡುವಂಥ ಹಣ ನಿಮಗೆ ಬರೋದಕ್ಕೆ ಸ್ವಲ್ಪ ತೊಂದರೆ ಆಗಬಹುದು. ಬಟ್ ತಾಳ್ಮೆಯಿಂದ ನೀವು ಮುಂದಕ್ಕೆ ಹೋಗೋದ್ರಿಂದ ಖಂಡಿತವಾಗಿ ಇಲ್ಲಿ ಒಂದು ಒಳ್ಳೆಯ ಫಲಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾತಿನ ಮೇಲೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ, ಸ್ವಲ್ಪ ಸಮಸ್ಯೆಗಳಾಗುವಂಥ ಒಂದು ಸಂದರ್ಭ ಅಂತ ಹೇಳ್ಬೋದು ಸಂಬಂಧಗಳಲ್ಲಿ. ಆದರೂ ಕೂಡ 9ನೇ ಭಾವ ಇರೋದ್ರಿಂದ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಜೊತೆಗೆ ಈ ಒಂದು ಕಮಿಷನ್ ಬೇಸಿಸ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಂದು ಒಳ್ಳೆಯ ಉತ್ತಮವಾದ ಲಾಭವನ್ನು ಪಡ್ಕೊಳ್ಳುವಂಥ ಸಮಯ. ಜೊತೆಗೆ ದೂರದ ಒಂದು ಊರುಗಳಿಗೆ, ದೂರದ ದೇಶಕ್ಕೆ ಟ್ರಾವೆಲ್ ಮಾಡ್ತಕ್ಕಂಥ ಒಂದು ಶುಭ ಸಮಯ ಅಂತ ಕೂಡ ಹೇಳ್ಬೋದು. ತುಂಬ ದಿನಗಳಿಂದ ಆಸೆ ಇರುತ್ತೆ ವಿದೇಶಕ್ಕೆ ಹೋಗಬೇಕು ಅಂತೇಳಿ. ಈ ಟೈಮ್ನಲ್ಲಿ ನೀವು ಟ್ರಾವೆಲ್ ಮಾಡೋದ್ರಿಂದ ಬಹಳನೇ ಒಂದು ಉತ್ತಮವಾದ ಫಲ. ಜೊತೆಗೆ ಸೋದರರ ಜೊತೆಗೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಸಾಧ್ಯತೆಗಳು ಇದೆ. ಮುಂದೆಯಾಗಿ ನೋಡಿಕೊಂಡು ಆ ವಿಚಾರಗಳ ಬಗ್ಗೆ ಗಮನ ಹರಿಸೋದ್ರಿಂದ ನಿಮಗಷ್ಟು ಸಮಸ್ಯೆಗಳು ಬಾಧಿಸೋದಿಲ್ಲ. ಇಲ್ಲ ಅಂತಂದರೆ ಸ್ವಲ್ಪ ಎಡರು ತೊಡರುಗಳು ಸಂಬಂಧಗಳಲ್ಲಿ ಆಗುವಂಥ ಸಾಧ್ಯತೆ ಇದೆ. ನೆಕ್ಸ್ಟ್ ವೃಷಭ ರಾಶಿ ಅಥವಾ ವೃಷಭ ಲಗ್ನದ ವ್ಯಕ್ತಿಗಳಿಗೆ ಬಹಳನೇ ಒಂದು ಒಳ್ಳೆಯ ಸಮಯ. ಇನ್ವೆಸ್ಟ್ ಮಾಡುವಾಗ ಸ್ವಲ್ಪ ಜಾಗರೂಕತೆಯಿಂದ ಮಾಡಿ. ಯಾರನ್ನಾದರೂ ನಂಬಿ ಹಣ ಹಾಕಿದ್ರೆ, ಯಾರಿಗಾದರೂ ನಂಬಿ ಕೊಟ್ಟರೆ ಅಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗುತ್ತೆ. ಶ್ಯೂರಿಟಿ ಹಾಕುವಂಥ ಸಮಯದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಿ. ಹಣಕಾಸಿನ ವಿಚಾರಗಳು ಚೆನ್ನಾಗಿದೆ. ಕುಟುಂಬದಲ್ಲಿ ಒಂದು ಒಳ್ಳೆಯ ಸಂದರ್ಭ ಇರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಒಂದು ಒಳ್ಳೆಯ ಸಮಯ ಅಂತ ಕೂಡ ಹೇಳ್ಬೋದು. ಬಟ್ 8ನೇ ಭಾವ ಇಲ್ಲಿ ಇರೋದ್ರಿಂದ ಒಂದಷ್ಟು ಸಮಸ್ಯೆಗಳು, ಇಲ್ಲ ಸಲ್ಲದ ಸಮಸ್ಯೆಗಳು ಖಂಡಿತವಾಗಿಯೂ ಆಗುತ್ತೆ. ದಯವಿಟ್ಟು ಜಾಗರೂಕತೆಯಿಂದ ಇರುವಂಥದ್ದು ಬಹಳನೇ ಉತ್ತಮ. ನೆಕ್ಸ್ಟ್ ಮಿಥುನ ರಾಶಿ ಅವರಿಗೆ ಒಂದು ಒಳ್ಳೆಯ ನೇಮ್ ಫೇಮ್ ತಗೊಳ್ಳುವಂಥ ಒಂದು ಸಮಯ ಅಂತ ಹೇಳ್ಬೋದು. ಹೆಸರು ಕೀರ್ತಿಗಳನ್ನು ಗಳಿಸ್ಕೊಳ್ಳುವಂಥ ಒಂದು ಸಮಯ. ನಿಮ್ಮ ಒಂದು 5, 7, 9ನೇ ಭಾವಗಳ ಮೇಲೆ ಒಂದು ಗುರುವಿನ ದೃಷ್ಟಿ ಇರೋದರಿಂದ ಬಿಸ್ನೆಸ್ನಲ್ಲಿ ಬಹಳನೇ ಒಂದು ಒಳ್ಳೆಯ ಡೆವಲಪ್ಮೆಂಟ್ ಆಗುವಂಥ ಒಂದು ಸಮಯ. ಹೈಯರ್ ಎಜುಕೇಷನ್ ಮಾಡಬೇಕು ಅಂದ್ಕೊಂಡಿದ್ರೆ ಬಹಳನೇ ಚೆನ್ನಾಗಾಗುತ್ತೆ. ಮದುವೆ ವಿಚಾರದಲ್ಲಿ ನೀವು ಯಾರನ್ನಾದರೂ ಇಷ್ಟಪಟ್ಟಿದ್ರೆ ಪರ್ಸ್ನಲ್ ಆಗಿ ಅದನ್ನು ಗುರು ಹಿರಿಯರಿಗೆ ಹೇಳೋದ್ರಿಂದ ಕೂಡ ಅಲ್ಲಿ ಒಂದು ಒಳ್ಳೆಯ ಒಪ್ಪಿಗೆಯ ಸೂಚನೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಳ್ಳೆಯದಾಗುತ್ತೆ. ಮನೆಯ ಒಂದು ವಿಚಾರಕ್ಕೆ ಅಂತ ಬರುವಾಗ, ಹಣಕಾಸಿನ ವಿಚಾರ, ಕೆಲಸ ಕಾರ್ಯಗಳು ಅಂತ ಬರುವಾಗ ಸೆಲ್ಫ್ ಎಫರ್ಟ್ ಅನ್ನುವಂಥದ್ದು ಬಹಳನೇ ಮುಖ್ಯವಾಗುತ್ತೆ. ಹಾರ್ಡ್ ವರ್ಕ್ ತೋರಿಸ್ತಾ ಇದೆ. ಗುರು ಸ್ವಂತ ಮನೆಗೆ ಬಂದಾಗ ತಮ್ಮಲ್ಲೇ ತಮಗೆ ಜಾಸ್ತಿ ಟೆನ್ಷನ್ಸು, ಸ್ಟ್ರೆಸ್ಸು ಕೊಡುವಂಥದ್ದಾಗುತ್ತೆ. ವಿಪರೀತವಾದ ಒಂದು ಒತ್ತಡಗಳಿಗೆ ಒಳಗಾಗಬೇಕಾದಂಥ ಪರಿಸ್ಥಿತಿ. ಸ್ವಲ್ಪ ತಾಳ್ಮೆಯಿಂದ ಎಲ್ಲವನ್ನು ನಿಭಾಯಿಸಿದ್ರೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಮಂತ್ರ ಏನು ಪರಿಹಾರ ನಾನು ಕಡೆಯಲ್ಲಿ ಹೇಳ್ತೀನಿ, ಕಡೆಯವರೆಗೂ ವಿಡಿಯೋ ನೋಡಿ. ನೆಕ್ಸ್ಟ್ ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದ ವ್ಯಕ್ತಿಗಳಿಗೆ ಕೆಲಸ ಕಾರ್ಯದ ವಿಚಾರಗಳಲ್ಲಿ ಚೆನ್ನಾಗಿದೆ. ನೀವು ಕೂಡ ದೂರದಲ್ಲಿ ಟ್ರಾವೆಲ್ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಈ ಒಂದು ಸಮಯವನ್ನು ನೀವು ಖಂಡಿತವಾಗಿಯೂ ಬಳಸ್ಕೊಳ್ಬೋದು, ಮಾಡೋದಕ್ಕಾಗತ್ತೆ. ಜೊತೆಗೆ ಮನೆ ವಿಚಾರಗಳು, ಮನೆ ಕಟ್ಟಬೇಕು ಅಂತಿದ್ರೆ, ಸೈಟ್ ತೊಗೊಳ್ಬೇಕು ಅಂತಿದ್ರು ಕೂಡ ಖಂಡಿತವಾಗಿ ಈ ಒಂದು ಸಮಯದಲ್ಲಿ ಮಾಡ್ಬೋದು. ಈ ಕೋರ್ಟ್ ಲಿಟಿಗೇಷನ್ಸಲ್ಲಿ ಏನಾದರೂ ನೀವು ಕೈ ಹಾಕಿದರೆ ಸ್ವಲ್ಪ ಸಮಸ್ಯೆ ಆದರೂ ಕೂಡ ನಿಮಗೆ ಶುಭ ಫಲಗಳನ್ನು ಕೊಡ್ತಕ್ಕಂಥದ್ದು ಆಗುತ್ತೆ. ಗೆಲುವಿನ ಒಂದು ವಿಚಾರಗಳನ್ನು ಖಂಡಿತವಾಗಿಯೂ ನೀವು ಇಲ್ಲಿ ನೋಡಬಹುದು. ಚೆನ್ನಾಗಿದೆ. ಸಿಂಹರಾಶಿ, ಸಿಂಹಲಗ್ನದ ವ್ಯಕ್ತಿಗಳಿಗೆ ಬಹಳನೇ ಒಂದು ಒಳ್ಳೆಯ ಸಮಯ. ಮೀಡಿಯಾದಲ್ಲಿ ಇದ್ದರೆ, ಸೋಷಿಯಲ್ ಮೀಡಿಯಾ ಅಥವಾ ಒಂದು ದೊಡ್ಡ ಒಂದು ಪರದೆಯ ಮೇಲೆ, ಬೆಳ್ಳಿ ಪರದೆಯ ಮೇಲೆ ಬರುವಂಥ ಒಂದು ಅವಕಾಶಗಳು. ಸೊ ಪ್ರಯತ್ನದಲ್ಲಿ ಇದ್ದು ನಿಮ್ಮ ಕೆಲಸ ನಿರಂತರವಾಗಿ ಇದ್ದರೆ ಖಂಡಿತವಾಗಿಯೂ ಎಲ್ಲವೂ ಕೂಡ ಸಫಲತೆಯನ್ನು ಆಗುವಂಥದ್ದು. ಹೆಸರು ಕೀರ್ತಿಗಳ ಜೊತೆಗೆ ಸ್ವಲ್ಪ ಶೈನ್ ಆಗುವಂಥ ಒಂದು ವಿಚಾರವೂ ಕೂಡ ಹೌದು. ಸ್ವಲ್ಪ ಆಹಾರದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರಲಿ. ಕಾರಣ ಸ್ವಲ್ಪ ಹೆಚ್ಚಿನದಾಗಿ ಆಹಾರ ಸೇವನೆಯಿಂದ ದಪ್ಪ ಆಗುವಂಥ ಒಂದು ಸಾಧ್ಯತೆಗಳು ಅಂತ ಕೂಡ ನಾವು ಹೇಳ್ಬೋದು. ಎಲ್ಲ ಕೂಡ ಗೋಚಾರ ರೀತಿಯಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. 3 ತಿಂಗಳುಗಳ ಕಾಲ ಏನು ಊಟದ ಮೇಲೆ ಆಸೆನೇ ಇರೋದಿಲ್ಲ. ಅದಾದಮೇಲೆ ತುಂಬ ಚೆನ್ನಾಗಿ ಎಲ್ಲಾದ್ರ ಮೇಲೂ ಫುಡ್ ಕ್ರೇವಿಂಗ್ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿ ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಇದ್ದಕ್ಕಿದ್ದಾಗೆ ದಪ್ಪ ಆಗಿಬಿಡ್ತಾರೆ. ಸೊ ಎಲ್ಲವನ್ನ ನಾವು ನೋಡ್ಕೊಳ್ಬೇಕಾಗತ್ತೆ. ಸೊ ಆ ವಿಚಾರಗಳನ್ನು ಸಿಂಹರಾಶಿಯವರು ನೋಡ್ಕೊಳ್ಬೇಕಾಗತ್ತೆ. ಅಷ್ಟಮ ಶನಿ ಇದ್ದರೂ ಕೂಡ ಇಲ್ಲಿ ನಿಮಗೆ 3, 5, 7ನೇ ಮನೆಗಳ ಮೇಲೆ ಗುರುವಿನ ಒಂದು ದೃಷ್ಟಿ ಇರೋದ್ರಿಂದ, ಪೂರ್ವ ಪುಣ್ಯ ಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಸಮಸ್ಯೆಗಳೇನೇ ಬಂದರೂ ಕೂಡ ಪರಿಹಾರವಾಗೋದಕ್ಕೆ ಖಂಡಿತವಾಗಿಯೂ ದಾರಿ ಇದೆ. ಒಳ್ಳೆಯದಾಗಲಿ ಅಂತ ಹೇಳ್ತಾ ನೆಕ್ಸ್ಟ್ ಕನ್ಯಾ ರಾಶಿ, ಕನ್ಯಾ ಲಗ್ನದ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಸಮಯ ಅಂತ ಕೂಡ ನಾವು ಹೇಳ್ಬೋದು. ನಿಮ್ಮ ಒಂದು 10 ಹಾಗೆ 4, 7ನೇ ಭಾವಗಳು ಅಂತ ನಾವು ಹೇಳ್ತೀವಿ. ಮನೆಗೆ ಕಟ್ಟಬೇಕು ಅಂತಿದ್ರೆ, ಗೃಹ ಪ್ರವೇಶ ಎಲ್ಲ ಮಾಡುವಂಥ ಒಂದು ಶುಭ ಸಮಯ. ಖಂಡಿತವಾಗಿಯೂ ಅದಕ್ಕಾಗುತ್ತೆ. ಸೈಟೋ ಮನೇನೋ ಏನಾದರೂ ಖರೀದಿ ಮಾಡಿ ಒಂದು ಜೀವನದಲ್ಲಿ ಒಂದು ಖುಷಿಯ ವಿಚಾರ, ಖಂಡಿತವಾಗಿಯೂ ಸಾಧನೆ ಅಂತ ಹೇಳ್ಬೋದು, ಅದು ನಡೆಯುತ್ತೆ. ಜೊತೆಗೆ ಇಲ್ಲಿ ಬಿಸ್ನೆಸ್ ಎಲ್ಲ ನೀವು ಮಾಡಬೇಕು ಅಂತಿದ್ರೆ, ಅದರಲ್ಲಿ ಓಡಾಟದಲ್ಲಿ ಇದ್ದರೆ ಅಥವಾ ಆ ಒಂದು ಕಾರ್ಯದಲ್ಲಿ ಮೊದಲೇ ತೊಡ್ಕೊಂಡಿದ್ರೆ ಒಳ್ಳೆಯ ಹಣವನ್ನು ಕೂಡ ನೀವು ಇಲ್ಲಿ ನಿರೀಕ್ಷೆ ಮಾಡ್ಬೋದು. ಚೆನ್ನಾಗಿದೆ. ಆರೋಗ್ಯದಲ್ಲಿ ಸ್ವಲ್ಪ ಗಮನವನ್ನು ಕೊಡಿ. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ, ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗತ್ತೆ. ನೆಕ್ಸ್ಟ್ ತುಲಾ ರಾಶಿ, ತುಲಾ ಲಗ್ನದ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಸಮಯ. ಹೈಯರ್ ಎಜುಕೇಷನ್ ಮಾಡ್ತೀವಿ ಅಂತಂದರೆ ಖಂಡಿತವಾಗಿಯೂ ಮಾಡ್ಬೋದು. ಜೊತೆಗೆ ಈ ಒಂದು ಲೋನ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ನಿಮ್ಮ ಒಂದು ಆಸೆ ಆಗಿದ್ದರೆ ಖಂಡಿತವಾಗಿಯೂ ಅದಕ್ಕೊಂದು ಟೈಮ್ ಆ್ಯಂಡ್ ಆಲ್ಸೋ ಲೋನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಕೂಡ ನೀವು ಪಡ್ಕೊಳ್ಬಹುದು. ಇಲ್ಲಿ ಸ್ವಲ್ಪ
ಸಾಲದ ಒಂದು ರೀತಿ ಕೂಡ ಕಾಣಿಸ್ತಾ ಇರುವಂಥದ್ದು. ಈ ಒಂದು ಟೈಮ್ನಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ನೀವು ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ಜಾಗರೂಕತೆ ಅವಶ್ಯಕವಾಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಮೇಲೆ ನಿಮಗೆ ಸೆಲ್ಫ್ ಲವ್, ಸೆಲ್ಫ್ ಕಂಟ್ರೋಲ್ ಅನ್ನುವಂಥದ್ದು ಬಹಳನೇ ಮುಖ್ಯ. 3ನೇ ಭಾವಗಳು ಹೆಚ್ಚಿನದಾಗಿ ಇದ್ದಾಗ ನಿಮ್ಮಿಂದಲೇ ನಿಮ್ಮ ಒಂದು ಸಂಬಂಧಿಕರಲ್ಲೋ ಅಥವಾ ಒಂದು ಮನೆಯ ವಾತಾವರಣದಲ್ಲೋ ಅಥವಾ ಸ್ನೇಹಿತರ ಒಂದು ಭಾವದಲ್ಲೋ ಎಲ್ಲೋ ಒಂದು ಕಡೆ ಸಮಸ್ಯೆಗಳಾಗುವಂಥ ಒಂದು ವಿಚಾರ, ಸ್ವಲ್ಪ ಜಾಗರೂಕತೆಯಿಂದ ಇರಿ. ಯಾರನ್ನು ನಂಬಿ ಮೋಸ ಹೋಗುವಂಥದ್ದು ಬೇಡ ಅಂತ ಹೇಳ್ತೀನಿ ನಾನು. ಇದಾದ ಮೇಲೆ ಬರ್ತಕ್ಕಂಥದ್ದು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ಸೊ ಪಿತ್ರಾರ್ಜಿತ ಆಸ್ತಿಗಳಿಗೆ ಏನಾದರೂ ನೀವು ಪ್ರಯತ್ನ ಪಡ್ತಾ ಇದ್ದರೆ ಖಂಡಿತವಾಗಿಯೂ ಈಗ ಪಡ್ಕೊಳ್ಳುವಂಥ ಒಂದು ಸಮಯ. ಸೊ ಎಲ್ಲರಿಗೂ ಎಲ್ಲವೂ ದಕ್ಕೋದಿಲ್ಲ. ಎಷ್ಟೋ ವರ್ಷಗಳಿಂದ ಪ್ರಯತ್ನ ಪಡ್ತಾ ಇರ್ತಾರೆ. ಅದಕ್ಕೆ ಆದ ಒಂದು ಸರಿಯಾದ ಸಮಯ ಬರಬೇಕು. ನಿಮ್ಮ ಜಾತಕದಲ್ಲಿಯೂ ಕೂಡ ಗುರುವಿನ ದಶ ಅಥವಾ ಭುಕ್ತಿ ಇದ್ದು ಈ ಒಂದು ಸಮಯ ಬಂದಿದ್ದರೆ ಪ್ರಯತ್ನ ಪಡಿ ಖಂಡಿತವಾಗಿಯೂ. ಯಾಕಂದರೆ ಇಲ್ಲಿ 4 ಹಾಗೂ 8 ಎರಡೂ ಭಾವಗಳು ಕಾಣಿಸ್ತಾ ಇರೋದ್ರಿಂದ ದೃಷ್ಟಿ ಹಾಗೂ ಗುರು ತಗೊಂಡಿರ್ತಕ್ಕಂಥ ಮನೆ ಎರಡರಲ್ಲಿಯೂ ಕೂಡ ಪಾಸಿಟಿವ್ ಅಂತ ನಾವು ತಗೊಳ್ಳುವಾಗ ಖಂಡಿತವಾಗಿಯೂ ಒಂದು ಶುಭ ಫಲಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಆ್ಯಂಡ್ ಆಲ್ಸೋ ಖರ್ಚು ಜಾಸ್ತಿ ಅಂತ ತೋರಿಸ್ತಾ ಇದೆ. ಅದು ಜಮೀನು ಖರೀದಿಗೋ, ಮನೆ ಖರೀದಿಗೋ ಅಥವಾ ಒಂದು ವಾಹನ ಖರೀದಿಗೋ ಯಾವುದಾದ್ರೂ ಒಂದು ವಿಚಾರವಾಗಿ ಸಂತೋಷವಾಗಿ ಅದನ್ನು ತಗೊಳ್ಬೋದು. ಅದರ ಕಡೆ ಗಮನ ಇರಲಿ. ಆರೋಗ್ಯದ ಸಮಸ್ಯೆಗಳು ಬಂದರೂ ಕೂಡ ಖಂಡಿತವಾಗಿಯೂ ಅದರಿಂದ ಹೊರಗಡೆ ಬರೋದಕ್ಕೆ ದಾರಿಯಾಗುತ್ತೆ. ಚೆನ್ನಾಗಿದೆ ಅಂತ ಹೇಳ್ಬೋದು. ವಿದ್ಯಾಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಲೇಸಿನೆಸ್ ಅಂತ ಹೇಳ್ಬೋದು ನಾವು. ಸೊ ದಟ್ ಹೈಯರ್ ಎಜುಕೇಷನ್ನಲ್ಲಿ ಇರ್ತಕ್ಕಂಥವರಿಗೆ ಸ್ವಲ್ಪ ಲೇಸಿನೆಸ್ ಇರುತ್ತೆ. ಜಾಗರೂಕತೆಯಿಂದ ನೋಡ್ಕೊಳ್ಳಿ ಅದನ್ನು. ನೆಕ್ಸ್ಟ್ ಧನುರ್ರಾಶಿ, ಧನುರ್ ಲಗ್ನದ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಸಮಯ, ಚೆನ್ನಾಗಿದೆ. ಸೊ ಬಿಸ್ನೆಸ್ನಲ್ಲಿ ಒಂದಷ್ಟು ಲಾಭಗಳು ಆಗ್ತಕ್ಕಂಥದ್ದು, ಹೊಸ ಮನೆ ಖರೀದಿ ಅಥವಾ ಒಂದು ಹೊಸ ಒಡವೆ ಖರೀದಿ, ಹೊಸ ವಾಹನ ಖರೀದಿ ಏನಾದರೂ ನಿಮ್ಮ ಜೀವನದಲ್ಲಿ ನಡೆಯುವಂಥ ಒಂದು ಸಮಯ ಅಂತ ಕೂಡ ಹೇಳ್ಬೋದು ನಾವು. 11ನೇ ಭಾವದ ಮೇಲೆ ದೃಷ್ಟಿ ಇರ್ತಕ್ಕಂಥದ್ರಿಂದ ಗುರುವಿನ ಒಂದು ದೃಷ್ಟಿ ಬಹಳನೇ ಒಂದು ಸೆಲ್ಫ್ ಎಫರ್ಟ್ನಿಂದ ಒಂದಷ್ಟು ಸಾಧನೆಗಳನ್ನು ಜೀವನದಲ್ಲಿ ಮಾಡ್ಕೊಳ್ತೀರಿ. ಹಿಂದೆ ತಿರುಗಿ ನೋಡಿದಾಗ ಇದ್ದಂಥ ಕಷ್ಟಗಳಿಂದ ಹೊರಗಡೆ ಬರೋದಕ್ಕೆ ಕೂಡ ದಾರಿ ಆಗುತ್ತೆ. ಚೆನ್ನಾಗಿದೆ, ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ಸಮಯ. ನೆಕ್ಸ್ಟ್ ಮಕರ ರಾಶಿ, ಮಕರ ಲಗ್ನದ ವ್ಯಕ್ತಿಗಳಿಗೆ ಸೊ ಶತ್ರುಗಳು ಸ್ವಲ್ಪ ಜಾಸ್ತಿ ಆಗ್ತಾರೆ. ಜಾಗರೂಕತೆ. ಈಗಾಗಲೇ 7.5 ಮುಗಿದಿದೆ. 7.5 ಮುಗಿದ ಕೂಡಲೇ ಎಲ್ಲವೂ ಚೆನ್ನಾಗಿ ಆಗಿಬಿಡುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಕೆಲವು ವಿಚಾರಗಳನ್ನು ಕೂಡ ನಾವು ಗಮನ ಕೊಡಬೇಕಾಗುತ್ತೆ. ಇನ್ನೊಂದು 3 ರಿಂದ 6 ತಿಂಗಳ ಕಾಲ ಸ್ವಲ್ಪ ತಾಳ್ಮೆಯಿಂದ ಇರುವಂಥದ್ದು ಉತ್ತಮ ನಿಮಗೆ. ಸೊ ಸ್ವಲ್ಪ ಖರ್ಚುಗಳು ಜಾಸ್ತಿ, ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ. ಬರ್ತಕ್ಕಂಥ ಹಣಗಳು, ಸ್ಟಕ್ ಆಗಿರ್ತಕ್ಕಂಥ ಹಣಗಳು ಎಲ್ಲವೂ ಕೂಡ ಸ್ವಲ್ಪವೇ ಬರುವಂಥದ್ದನ್ನು ತೋರಿಸ್ತಾ ಇದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ನಿಮಗೆ. ಸೊ ಅದಾದ ಮೇಲೆ ಒಂದು ಹೆಸರು ಕೀರ್ತಿಯನ್ನು ತೆಗೆದುಕೊಳ್ಳುವಂಥ ಒಂದು ಸಮಯ. ಕುಟುಂಬದಲ್ಲಿ ಒಂದು ಈಕ್ವಲ್ ಅಂತ ಹೇಳ್ತೀವಿ ನಾವು. ಏನೇ ಒಂದು ಸಮಸ್ಯೆಗಳಿದ್ರೂ ಕೂಡ ಅವೆಲ್ಲವನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೂ ಕೂಡ ದಾರಿ ಇದೆ. ಅವೆಲ್ಲವನ್ನು ಸರಿ ಮಾಡ್ಕೊಳ್ಬಹುದು. ಒಂದು ಕುಟುಂಬದಲ್ಲಿ ಅಥವಾ ಒಂದು ಸಾಮಾಜಿಕವಾಗಿ ಒಂದು ಒಳ್ಳೆಯ ಹೆಸರನ್ನು ತೆಗೆದುಕೊಳ್ಳುವಂಥ ಒಂದು ಸಮಯ ಕೂಡ ಮಕರ ರಾಶಿ, ಮಕರ ಲಗ್ನದ ವ್ಯಕ್ತಿಗಳಿಗೆ ಇರ್ತಕ್ಕಂಥದ್ದು. ಇದಾದ ಮೇಲೆ ಕುಂಭರಾಶಿ, ಕುಂಭ ಲಗ್ನದ ವ್ಯಕ್ತಿಗಳಿಗೆ ಒಂದು ಉತ್ತಮವಾದ ಸಮಯ. ಸೆಲ್ಫ್ ಎಫರ್ಟ್ನಿಂದ ನಿಮ್ಮ ಒಂದು ಎಜುಕೇಷನ್ನಲ್ಲಿ ಅಥವಾ ದೂರದಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಇದ್ದರೆ ಅಥವಾ ಒಂದು ದೈವ ಬಲ, ನೀವು ಇಷ್ಟು ದಿನ ಏನೆಲ್ಲ ಕಷ್ಟಗಳನ್ನ ಪಟ್ಟಿದ್ರೆ ಎಲ್ಲ ವಿಚಾರಗಳಿಗೂ ಕೂಡ ಸಾಕಷ್ಟು ಒಂದು ಶುಭ ಫಲಗಳು ನಡೆಯುವಂಥ ಒಂದು ವಿಚಾರಗಳು ಆಗುತ್ತೆ. ಆ್ಯಂಡ್ ಆಲ್ಸೋ ಪೂರ್ವ ಪುಣ್ಯ ಸ್ಥಾನಗಳು ಕೂಡ ಗಟ್ಟಿಯಾಗಿ ಇರೋದ್ರಿಂದ ಕುಟುಂಬ ಸ್ಥಾನದಲ್ಲಿಯೂ ಕೂಡ ನೆಮ್ಮದಿ ಇರ್ತಕ್ಕಂಥದ್ದು, ಹೆಚ್ಚಿನ ಲಾಭ ಬರ್ತಕ್ಕಂಥದ್ದು ಎಲ್ಲವೂ ತೋರಿಸ್ತಾ ಇದೆ. ಚೆನ್ನಾಗಿದೆ. ನೆಕ್ಸ್ಟ್ ಲಾಸ್ಟ್ ಮೀನರಾಶಿ, ಮೀನ ಲಗ್ನದ ವ್ಯಕ್ತಿಗಳಿಗೆ ಚೆನ್ನಾಗಿದೆ. ಎಜುಕೇಷನ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿಯೂ ಚೆನ್ನಾಗಿರ್ತಕ್ಕಂಥದ್ದು. ಸ್ವಲ್ಪ ನಿದ್ದೆ ಜಾಸ್ತಿ ಆಗುತ್ತೆ ಅಥವಾ ನಿದ್ದೆಯಲ್ಲಿ ಸಮಸ್ಯೆಗಳು ಕೂಡ ಆಗಬಹುದು. 8ನೇ ಮನೆ ಇರೋದ್ರಿಂದ ನಿಮಗೆ ನೀವೇ ಕೆಲವು ಸಮಸ್ಯೆಗಳನ್ನು ಮಾಡ್ಕೊಂಡು ಬಿಡ್ತೀರ. ಸ್ವಲ್ಪ ಜಾಗರೂಕತೆ. ಆ್ಯಂಡ್ ಆಲ್ಸೋ ಯಾವಾಗೂ ಕೂಡ ಎಲ್ಲ ವ್ಯಕ್ತಿಗಳಿಗೂ ಒಂದೇ ಥರದ ಒಂದು ಗೋಚಾರ ರೀತಿಯಾದ ಫಲಗಳು ಇರೋದಿಲ್ಲ. ಇದು ಕೇವಲ ನಾವು ಅಕ್ಟೋಬರ್ನವರೆಗೂ ಮಾತ್ರ ತಗೊಳ್ಬೇಕಾಗತ್ತೆ. ತುಂಬ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ಬೇಡ. ಗುರುವಿನ ಒಂದು ಆರಾಧನೆ, ದತ್ತಾತ್ರೇಯ ಅಥವಾ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡುವಂಥದ್ದು ಬಹಳನೇ ಶುಭ ಫಲಗಳನ್ನು ಕೊಡುತ್ತೆ. ಅಥವಾ ಅರಳಿ ಮರಕ್ಕೆ ನೀವು ಪೂಜೆಯನ್ನು ಸಲ್ಲಿಸ್ಬೋದು ರೆಗ್ಯುಲರ್ ಆಗಿ. ಇದ್ರ ಜೊತೆಗೆ ಗೋವಿಗೆ ಬಾಳೆಹಣ್ಣನ್ನು ಕೊಡ್ತಕ್ಕಂಥದ್ದು ಅಥವಾ ಬೆಲ್ಲ ಅಕ್ಕಿಯನ್ನು ಕೊಡ್ತಕ್ಕಂಥದ್ದು ಮಾಡೋದ್ರಿಂದ ಕೂಡ ನಿಮ್ಮ ಒಂದು ಏನೇ ಸಮಸ್ಯೆಗಳಿದ್ರೂ ಕೂಡ ಪರಿಹಾರವಾಗುತ್ತೆ. ಗುರುವಿನ ಗೋಚಾರ ಅಕ್ಟೋಬರ್ನವರೆಗೂ ಈ ಒಂದು ರೀತಿಯಾದ ಫಲಗಳನ್ನು ಕೊಡುವಂಥದ್ದು. ಗುರು ಯಾವಾಗಲೂ ಕೂಡ ಕೆಟ್ಟದ್ದು ಮಾಡೋದಿಲ್ವಂತೆ. ಸೊ ಒಳ್ಳೇದು ಮಾಡಲಿಲ್ಲ ಅಂದರೂ ಕೂಡ ಕೆಟ್ಟದ್ದು ಮಾಡೋದಿಲ್ವಂತೆ, ತಟಸ್ಥವಾಗಿರ್ತಾರಂತೆ. ಈ ವಿಚಾರವನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಈ ಒಂದು ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಹಾಗೆಯೇ ಮೇ ತಿಂಗಳ 19ನೇ ತಾರೀಕಿನಿಂದ ನ್ಯೂಮರಾಲಜಿಯ ಹೊಸ ಬ್ಯಾಚ್ಗಳು ಸ್ಟಾರ್ಟ್ ಆಗ್ತಾ ಇರ್ತಕ್ಕಂಥದ್ದು. ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಜಾಯಿನ್ ಆಗ್ಬೋದು. ಕ್ಯಾಪ್ಷನ್ ಅಥವಾ ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರನ್ನು ಕೊಟ್ಟಿರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು. ನಮಸ್ಕಾರ.